ಚೆನ್ನಾಗಿದೆಯಾ? ಓ ಚೆನ್ನಾಗಿತ್ತು. ಓರಿ ಹಾಕಿ ಬಂದಿದ್ಯಾ? ಇಲ್ಲಪ್ಪ ಮಾರಲ್ಲ. ಇಲ್ಲ ಒಂದು ವರ್ಷದಾಗಲೇ ತುಂಬ ಇರೋದು ಶಿವಣ್ಣ ಅಂತ ಗೊತ್ತಾಗಿದೆ. ಇರಿ ಒಂದು ನಿಮಿಷ ಇರಿ, ಇವ್ರು ಹೋಗ್ಬಿಡ್ಲಿ ಇವರು. ಬಾಣ ಇಲ್ಲೇ ಇಸಿ ಸ್ವಲ್ಪ ಪಕ್ಕ ಬನ್ನಿ, ಹಂಗೆ ಇರಲಿ ಅದು, ನೀವು ಪಕ್ಕ ಬನ್ನಿ. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ಮಾಡ್ಕೊಳ್ಳಿ, ತಮ್ಮ ಹೆಸರು, ಊರು ಹೇಳಿ. ಸರ್ ನಮ್ಮದು ನಾರಾಯಣಪ್ಪ ಅಂತ ಹೇಳಿ. ಹಾಂ, ಇಲ್ಲಿ ಕಸ್ಕೋಬಳ್ಳಿ ಮುತ್ಸಂದ್ರದವರು. ಹಾಂ, ಓರಿ ಭಾರಿ ಇದೆ. ಹಾಂ, ಚೆನ್ನಾಗಿದೆ. ಅಲ್ಲೂ ಕಡೆಯಲ್ಲ ಸರ್. ಕಡೆಯಲ್ಲೂ ಎಷ್ಟರಿಂದ ನಿಮ್ಮ ಮನೇಲಿ? ಇದು ನಮ್ಮ ಹತ್ರ ಅಲ್ಲೇ 3 ವರ್ಷದಿಂದ ಇದೆ ಸರ್. 3 ವರ್ಷದಿಂದ ಇದೆ. ಸಣ್ಣ ಕರು ಒಂದು ಹೊಸ ಕರು 2 ತಂಬಿಟ್ಟಿದೆ. ಹೌದಾ? ಓಕೆ, ನಿಮ್ಮ ಮನೇಲೆ 3 ವರ್ಷ ಇದೆ. ನಮ್ಮ ಮನೇಲಿ. ಹಾಂ, ಎಷ್ಟು ಹಸು ಕಟ್ಟಿರ್ಬೋದು ಇದುವರೆಗೂ? ಇದು ಸಂಬಳ ಒಂದು 300-400 ಕಟ್ಟಿದೆ. 2 ವರ್ಷದಿಂದ ಕಟ್ಟಿದೆ. ಹಾಂ, ಚೆನ್ನಾಗಿದೆ. ನಿಮಗೆಲ್ಲ ಚೆನ್ನಾಗಿ ಹೊಂದ್ಕೊಬಿಟ್ಟಿದೆ, ಅದಕ್ಕೆ ನೀವು ಕೊಡೋಕೆ ಹೋಗಿಲ್ಲ. ಹಾಂ, ಇವಾಗ ಮನೆಗೆ ಇನ್ನೊಂದು ರೆಡಿ ಐತಿ. ಹಾಂ, ಇದಕ್ಕಿಂತ ಚೆನ್ನಾಗೈತೆ. ಅದಕ್ಕೆ ಅದನ್ನು ಉಳಿಸ್ಕೊಂಡು ಇದನ್ನು ಕೂಡ ನಾನು. ಓಕೆ, ಹಾಗೆ. ಅದಿನ್ನೂ ಹೊಲ್ಲಾಕಿಲ್ಲ. ಅದೇ, ಅದು ಎತ್ತರ ಸೈಜು ಎಲ್ಲ ಇದೆ. ಹೌದಾ? ಇನ್ನೂ ಕಲರ್ ಚೆನ್ನಾಗಿದೆ. ಹಾಂ, ವ್ಯಾಪಾರ ಏನು ಹೇಳ್ತೀರಾ ಇಲ್ಲಿ? ಯಾವ್ದು ಇದಕ್ಕೆ ಸರ್? ಹಾಂ, ಏನೇ 85 ಹೇಳ್ತಾ ಇದ್ದೀವಿ. 85. ಹಾಂ, ಹೇಳಿಲ್ಲ. ಅದೇ ಏನು ಹೆಸರು ಇಟ್ಟಿದ್ದೀರಾ? ಇಲ್ಲ ಸರಿ, ಹೆಸರೇನು ಇಟ್ಟಿಲ್ಲ. ಹಾಂ, ಚೆನ್ನಾಗಿದೆ. ನೀವೆಲ್ಲ ಪರಂಪರೆ ಅವತ್ತಿಂದ ಉಳಿಸ್ಕೊಳ್ಳಿಕ್ಕೆ. ನಮ್ಮ ತಾತವ್ರ ಕಾಲದಿಂದಲೂ ಸುಮಾರು 53ನೇ ಇಸ್ವಿಯಿಂದ ಎಂದೂ ನಮ್ಮ ಹತ್ರ ಓರಿ ಇಲ್ಲ ನಂಗೆ. ಹಾಂ, 53ನೇ ಇಸ್ವಿಯಿಂದನೂ ಯಾವತ್ತೂ ತಪ್ಪಿಸಿಲ್ಲ. ತಾತವ್ರ ಕಾಲದಿಂದಲೂ ಎಂದೂ ನಾವು ಒಂದು ದಿನನೂ ಇಲ್ಲ ನಂಗಿಲ್ಲ. ಒಂದು ಅಡ್ವಾನ್ಸ್ ಆಗಿ ಒಂದು ತಗೊಂಡು ಇಟ್ಕೊಂಡು ಆಮೇಲೆ ಒಂದು. ಅದೇ. ಹಾಂ, ನೋಡಿ ನಿಮ್ಮ ಪರಂಪರೆ ಬಗ್ಗೆ ಎಷ್ಟು ನಿಮಗೆ ಗೌರವ ಇದೆ. ಹಾಂ, ಅದನ್ನು ಉಳಿಸ್ಕೋಬೇಕು ಅನ್ನೋ ಒಂದು ಮನಸ್ಸಿದೆಯಲ್ಲ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಸುಮಾರು ಎಷ್ಟೋ ಕಟ್ಟಿರ್ಬೋದು ನೀವಲ್ವಾ ನಿಮ್ಮ ಅನುಭವದಲ್ಲಿ? 100 ಕಟ್ಬಿಟ್ಟಿದ್ದೀವಿ. ಅಂದರೆ ನಾನು 17 ವರ್ಷ ವಯಸ್ಸು, ಅವಾಗಲೇ ದನಿ ವ್ಯಾಪಾರ ಮಾಡ್ತಿದ್ದೆ ಅವಾಗಲೇ. ಹೌದಾ? ಓಕೆ. ಇವಾಗ 67 ತುಂಬ್ತಾ ಇದೆ. ಇನ್ನೊಂದು 2 ತಿಂಗಳು ಕಳೆದ್ರೆ. ಹಾಂ, ಅವತ್ತಿಂದಲೇ ಊರಿಗೆ ಕೊಡೋದೆಲ್ಲ ಮಾಡ್ತಿದ್ದೆ. ಅದೇ. ಹಾಂ, 17 ವರ್ಷ ಹುಡುಗ. ಅವಾಗ ನಾನು ಅವಳಿಂದಲೂ ಇಲ್ಲಿ ಸಿದ್ಧಗಂಗೆ ಜಾತ್ರೆ ಬರ್ತಾ ಇದ್ದೀರಾ? ಹಾಂ, ಪ್ರತಿ ಸಾರಿ ಒಂದು ಪ್ರೈಸ್ ಇದ್ದೇ ಇರ್ತದೆ. ಒಳ್ಳೆಯ ಕಟ್ಟಿರ್ತೀವಿ ಯಾವಾಗಲೂ. ಹೌದು, ಯಾವ್ದಾದ್ರು ಮುಂದೆ ಬರುತ್ತೆ. ಹಾಂ, ಚೆನ್ನಾಗಿದೆ. ಕೆಲವರೆಲ್ಲ ಎಲ್ಲಿ ತಗೊಂಬತ್ತೀಯ ನೀನು, ಯಾವಾಗಲೂ ಇಂಥ ತರ್ತೀಯ ಅಂತ. ಹೌದು, ಹುಡುಕಿ ತೊಗೋಬೇಕಲ್ವ, ಅದು ಒಳ್ಳೆ ತೊಳಿಬೇಕು ಅಂದಾಗ ಆಯ್ಕೆ ಮಾಡಿ ತೊಗೊಬತ್ತೀರಾ? ನನ್ನ ಹತ್ರ ಮನೆಗಿರೋದು 1 ವರ್ಷ ಹುಡುಕಿ ತಗೊಂಬಂದಿದ್ದೀನಿ ಸರ್. ಹಸುನ? 1 ವರ್ಷ ಕರುನ. ಹಾಂ, ತರಬೇಕು, ಒಳ್ಳೆ ತರಬೇಕು ಅಂತ 1 ವರ್ಷ ಹುಡುಕಿ ತರಕ್ಕೆ ಆಗಿರಲಿಲ್ಲ. ಹೌದು, ನಿಮ್ಗೆ ಸಮಾಧಾನ ಆಗೋರು ನಮ್ಮ ಸ್ನೇಹಿತರು ಫೋನ್ ಮಾಡಿರು, ಲೈಫ್ ಬಾಯ್ ಹಿಡ್ಕೊಂಡು ಹೋಗುವಂತ. ಅದೇ ಅಂದೇಗುಟ್ಟೆ ಲೊಕೇಶನ್ ಗೊತ್ತಿರ್ಬೋದು. ಹಾಂ, ಗೊತ್ತು. ಅವರೇ ಕೊಡಿಸಿದ್ದು ಅದನ್ನ. ಅವ್ರ ಮನೆ ಹಿಂದೆ ಇತ್ತು. ಫೋಟೋ ಹಾಕಿ ಬರೋಣ, ಇದು ಯಾರಿಗ ವ್ಯಾಪಾರ ಆಯಿತು, ಬೆಲೆ ಜಾಸ್ತಿ ಅಂತ ಬಿಟ್ಟೋಗ್ಯಾರ ಅವರು ಅಂತ. ಓಕೆ, ತಿರ್ಗಾ ಹೋದೆ, ನಾನು ಏನು ಕೇಳಿಲ್ಲ, ಅವ್ರ ಕೈ ದುಡ್ಡು ಕೊಟ್ಟೆ ಅಷ್ಟೇ. ಅದೇ ಅವ್ರು ಭಾಳ ಹೆಸರುವಾಸಿ. ಹೌದು, ಅವರು ನಮ್ಮ ಎಂಟ್ರಿ ಆಗ್ಬೇಕು ಅವರು. ಹೌದೇನು? ಅವರು ಬರ್ಬೋದು. ಬರ್ತಾರೆ. ಅದೇ ಬರ್ತಾರೆ, ವರ್ಷ ಬರ್ತಾರೆ ಇಲ್ಲಿ. ಪ್ರತಿ ಸಾರಿ ಬಂದೆ. ಹೌದು. ತಮ್ಮದು ಮೊಬೈಲ್ ನಂಬರ್ ಸರಿ? 9880808080. ಯಾವ್ದು ನೋಡ್ಬೇಕು ಅಂದ್ರೆ ಓರಿನ ಈ ಜಾಗ ಹೇಳಿ, ಯಾವ ಜಾಗ ಇದು? ಅಲ್ಲ, ಇಲ್ಲಿ ಇದೇ ಜಾಗದಲ್ಲಿ ಅಲ್ಲ, ಹೆಸರು ಹೇಳಿ, ಹೆಂಗೆ ಬರ್ಬೇಕು ಅಂದ್ರೆ ಅವ್ರಿಗೆ? ಯಾರ ಸರ್ ಬರೋದು? ಯಾರಾದ್ರೂ ವೀಕ್ಷಕರು ಬರೋರಿದ್ರೆ ಹಾಸ್ಪಿಟ್ಲಿಂದ ಸ್ವಲ್ಪ ಕೆಳಗಡೆ ಅಲ್ವಾ? ಬಂದರೆ ಇಲ್ಲಿ ಓರಿ ಕಟ್ಟಿರ್ತೀರಾ, ಬಂದು ಮಾತಾಡ್ಸ್ಕೊಂಡು ಹೋಗ್ಬೋದು. ಸರಿ ಸರ್. ಆಯ್ತಣ್ಣ, ಬಿಡ್ತೀವಿ.